ಗುರು ಮಹಿಮಾ ಗುರು ಮಹಿಮಾ ಅಪಾರ ಕರುಣ ಗುರು ಮಹಿಮಾ ಅಂತ ಶಾಸ್ತ್ರ ಹೇಳುತ್ತೆ. ಗುರುಗಳನ್ನ ನಂಬಿರ್ತಕ್ಕಂಥವರು ಕೆಡುವುದು ಬಹುಶಃ ಅಸಾಧ್ಯ. ಆದರೆ ಗುರುವನ್ನ ನಂಬದೇ ಇರ್ತಕ್ಕಂತಹ ಇಬ್ಬಂದಿಗಳು ಕೆಡಬಹುದೇನೋ. ಆದರೆ ಅನನ್ಯವಾಗಿ ಗುರುವನ್ನ ಶರಣು ಹೊಕ್ಕಿರ್ತಕ್ಕಂಥವ್ರು, ಗುರುವನ್ನೇ ನಂಬಿರ್ತಕ್ಕಂಥವ್ರು ಬಹುಶಃ ಯಾರೂ ಕೆಡ್ಲಿಕ್ಕಿಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗುರು ಚರಿತ್ರೆಯಲ್ಲಿ ಒಂದು ವಾಕ್ಯ ಬರುತ್ತೆ, ಒಂದು ಇದು ಬರುತ್ತೆ. ಚಮ್ಮಾರನ ಬಾಯಲ್ಲಿ ಚಪ್ಪಲಿಯನ್ನ ಹೊಲಿತಕ್ಕಂತಹ, ಚಮ್ಮಾರ ವೃತ್ತಿಯನ್ನ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಗುರುಗಳು ವೇದವನ್ನ ಹೇಳಿಸ್ತಾರೆ. ಆಮೇಲೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆನಲ್ಲೂ ಕೂಡ ನಮಗೆ ಒಂದು ಮಾಹಿತಿ ಸಿಗುತ್ತೆ. ಏನು ಓದ್ದೇ ಇರತಕ್ಕಂತಹ ಅನಕ್ಷರಸ್ಥನಾಗಿರ್ತಕ್ಕಂತಹ ವೆಂಕಣ್ಣ ಎನ್ನುವಂತಹ ಒಬ್ಬ ಸಾಮಾನ್ಯ ಕುರಿ ಕಾಯ್ತಕ್ಕಂತಹ ವ್ಯಕ್ತಿಯ ಬಾಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ಪತ್ರವನ್ನ ಓದಿಸ್ತಾರೆ, ಅವನಿಗೆ ಸಕಲ ವಿದ್ಯೆಯನ್ನ ದಯಪಾಲಿಸ್ತಾರೆ ಅಂತ ನಾವು ಪುಸ್ತಕದಲ್ಲಿ ಓದಿರ್ತೇವೆ, ಅಥವಾ ಯಾವುದೋ ಸುಮಾರು ಪುರಾತನವಾಗಿರ್ತಕ್ಕಂತಹ ಪುಸ್ತಕದಲ್ಲಿ ನಾವು ಆ ಗುರುಗಳು ಆಗ ಮಾಡಿದ್ರು, ಈ ಗುರುಗಳು ಹೀಗೆ ಮಾಡಿದ್ರು ಅಂತ ನಾವು ಕೇಳಿರ್ತೇವೆ. ಆದರೆ ನಮ್ಮ ನಡುವೆಯೇ ಇದ್ದು ಈಗ ಮೊನ್ನೆ 2010ರಲ್ಲಿ ದೇಹವನ್ನು ತ್ಯಜಿಸಿರ್ತಕ್ಕಂತಹ ವೆಂಕಟಾಚಲ ಅವಧೂತರು ಮಾಡಿರ್ತಕ್ಕಂತಹ ಪವಾಡಗಳೇನು ಸಾಮಾನ್ಯ ಅಲ್ಲ. ಬಹುಶಃ ಅವರು ಪವಾಡ ಅಂತ ಯಾವುದನ್ನು ಮಾಡ್ತಾ ಇರಲಿಲ್ಲ, ಆದರೆ ಅದು ನಮಗೆ ಪವಾಡದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಂತಹ ಒಂದೆರಡು ಘಟನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹಂಚ್ಕೋತಾ ಇದ್ದೀನಿ. ಒಂದಿನ ವೆಂಕಟಾಚಲ ಗುರುಗಳ ನಿವಾಸಕ್ಕೆ, ಸಕ್ರಾಯಪಟ್ಟಣದ ನಿವಾಸಕ್ಕೆ ಸುಮಾರು ಆ ಊರಿನ ಹತ್ರದಲ್ಲಿರ್ತಕ್ಕಂಥ ಒಬ್ಬ ರೈತರು ಬರ್ತಾರೆ. ರೈತರು ಬಂದು ಅವರ ಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೋತಾರೆ. ಮನೆಯಲ್ಲಿ ಸಾಮಾನ್ಯವಾಗಿ ಒಂದು 50ರಿಂದ 100 ಜನ ಇರ್ತಾರೆ ಅವತ್ತಿನ ದಿನ. ಗುರುಗಳು ಎಲ್ಲರನ್ನ ಮಾತಾಡಿಸ್ತಾ ಇರ್ತಾರೆ, ಅವರೆಲ್ಲರ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇರ್ತಾರೆ. ಇವರು ಮೂಲೆಯಲ್ಲಿ ಸಪ್ಪೆ ಮುಖ್ಯವನ್ನ ಹಾಕೊಂಡು ಕುಳಿತಿರ್ತಾರೆ. ಅವರನ್ನ ಗುರುಗಳು ನೋಡಿ ಅವರತ್ತ ವಿಚಾರಿಸ್ತಾರೆ, ಯಾಕಪ್ಪ ಸಪ್ಕಿದ್ಯಾ, ಏನ್ ನಿನ್ ಕಷ್ಟ ಅಂತೇಳಿ ವಿಚಾರಿಸಿದಾಗ ಆ ರೈತ ಹೇಳ್ತಾರೆ, ಬುದ್ಧಿ, ನನಗೆ ಏನೂ ತೊಂದರೆ ಇಲ್ಲ, ಜೀವನ ಆನಂದವಾಗಿ ನಡೀತಾ ಇತ್ತು. ಆದರೆ ಈಗ ಮೊನ್ನೆಯಿಂದ ನಾನು ನನ್ನ ದಿನನಿತ್ಯದ ಕೆಲಸಗಳಿಗೆ ಜೊತೆಗೆ ನನ್ನ ದಿನನಿತ್ಯದ ಖರ್ಚನ್ನ ನಾನು ಒಂದು ಎಮ್ಮೆಯನ್ನ ಇಟ್ಕೊಂಡಿದ್ದೆ. ಆ ಎಮ್ಮೆಯಿಂದ ಬರ್ತಕ್ಕಂತಹ ಆ ಹಾಲನ್ನ ಮಾರಿ ನಾನು ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೆ. ಆದರೆ ಮೊನ್ನೆಯಿಂದ ಆ ಎಮ್ಮೆ ಕಾಣಿಯಾಗಿದೆ ಗುರುಗಳೇ. ಹಾಗಾಗಿ ನಾನು ಜೀವನವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದೇ ಕಷ್ಟ ಆಗೋಗಿದೆ. ದಿನಾ ನಾನು 10 ಲೀಟ್ರು ಹಾಲನ್ನ ಬೆಳಗ್ಗೆ ಸಂಜೆ ಸೇರಿ ಅದರಿಂದ ನಾನು ಕರೀತಾ ಇದ್ದೆ. ಅದರಿಂದ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದರನ್ನೇ ನಂಬ್ಕೊಂಡು ನಾನು ಬದುಕನ್ನ ಕಟ್ಕೊಂಡಿದ್ದೆ. ಆದರೆ ಮೊನ್ನೆಯಿಂದ ನನ್ನ ಎಮ್ಮೆ ಕಾಣಿಯಾಗಿದೆ. ದಯವಿಟ್ಟು ನನಗೆ ಕೃಪೆ ಮಾಡಿ ಆ ಎಮ್ಮೆ ಎಲ್ಲೋಗೈತೆ ಅಂತ ಸ್ವಲ್ಪ ಮಾಹಿತಿ ಕೊಡಿ. ಅದು ನಮ್ಮ ಮನೆಗೆ ಬರುವಂಗೆ ನೀವೇನಾದ್ರೂ ನನಗೆ ಮಾಡಿಕೊಡಿ ಗುರುಗಳೇ ಅಂತ ವೆಂಕಟಾಚಲ ಗುರುಗಳ ಬಳಿ ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ಒಬ್ಬ ಅನಕ್ಷರಸ್ಥ ಮುಗ್ಧ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಗುರುಗಳು ಅಷ್ಟೇ ಏನಯ್ಯ ಅಂತೇಳಿ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಕುಳಿತಿರ್ತಾರಂತೆ ಗುರುಬಂಧು. ಆ ಗುರುಬಂಧುವಿನ ತಲೆಯ ಮೇಲೆ ಹಸ್ತವನ್ನ ಇಡ್ತಾರಂತೆ ಗುರುಗಳು, ತನ್ನ ಅಭಯ ಹಸ್ತವನ್ನ. ಆ ಅಭಯ ಹಸ್ತವನ್ನ ಇಟ್ಟು ಆ ರೈತನ ಎಮ್ಮೆ ಎಲ್ಲೋಗಿದೆ ಚೂರು ನೋಡಿ ಹೇಳಯ್ಯ ಅಂತ ಆ ಗುರುಗಳು ಆ ವ್ಯಕ್ತಿಗೆ ಹೇಳ್ತಾರಂತೆ. ಆ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಯಾಕೆಂದ್ರೆ ಆ ವ್ಯಕ್ತಿ ಹೇಳ್ತಾನಂತೆ, ಗುರುಗಳು ತಲೆಯನ್ನೇ ಇಟ್ಟಿದ್ರಲ್ಲ ಆ ರೈತನ ಪಕ್ಕದ ವ್ಯಕ್ತಿಗೆ, ಆ ವ್ಯಕ್ತಿ ಹೇಳ್ತಾನಂತೆ, ಆ ಎಮ್ಮೆ ಪಕ್ಕದ ಊರಲ್ಲೇ ಇದೆ, ಅದು ಅರಸೀಕೆರೆ ಸಂತೆಗೆ ಮಾರಾಟ ಆಗ್ಲಿಕ್ಕೆ ನಾಳೆಗೆ ಬರುತ್ತೆ. ಅದು ನೋಡ್ಲಿಕ್ಕೆ ಇಷ್ಟೇ ಎತ್ತರ ಆಗಿದೆ, ಅದು ಇದೇ ಬಣ್ಣ ಇದೆ, ಅದರ ಬಾಲ ತುಂಡಾಗಿದೆ, ಎಲ್ಲವನ್ನ ರೈತನ ಎಮ್ಮೆ ಯಾವ ರೀತಿಯಲ್ಲಿ ಇತ್ತು ಅದನ್ನ ವರ್ಣಿಸ್ತಾನಂತೆ ಆ ವ್ಯಕ್ತಿ. ಗುರುಬಂಧು ವರ್ಣಿಸ್ತಾನಂತೆ. ನಾಳೆಗೆ ಅದು ಅರಸೀಕೆರೆ ಸಂತೆಗೆ ಬರುತ್ತೆ, ಅದನ್ನ ಹೋಗಿ ಅಲ್ಲಿ ನೀವು ಇಟ್ಕೊಳ್ಳಿ, ನಿಮ್ಗೆ ಸಿಗುತ್ತೆ ಅಂತೇಳಿ ಆ ವ್ಯಕ್ತಿ, ಗುರುಗಳು ತಲೆಯನ್ನೇ ಇಟ್ಟಿರ್ತಕ್ಕಂಥ ವ್ಯಕ್ತಿ ಆ ಎಮ್ಮೆಯ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತಾರಂತೆ. ಅದಾದ ಮಾರನೆಯ ದಿನ ಆ ಅರಸೀಕೆರೆ ಸಂತೆಗೆ ಹೋದಾಗ ಆ ಎಮ್ಮೆ ಅಲ್ಲಿ ಸಿಗುತ್ತಂತೆ. ಆಮೇಲೆ ಆ ರೈತ
ಆ ಎಮ್ಮೆಯನ್ನ ಇಟ್ಕೊಂಡು ಕಳ್ತನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಬೈದು ಅವನಿಗೆ ಸರಿಯಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೊಟ್ಟು ಅದನ್ನ ತಂದ ಅಂತ ನಮ್ಗೆ ಗುರುಬಂಧುಗಳಿಂದ ಮಾಹಿತಿ ಸಿಗುತ್ತೆ. ಇದರ ಒಟ್ಟಾರೆ ಅರ್ಥ ಏನಪ್ಪಾ ಅಂದ್ರೆ, ಗುರುವಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ, ಅಥವಾ ಗುರು ಮಾಡದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಒಬ್ಬ ಸಮರ್ಥ ಗುರು ಮನಸ್ಸನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನುವಂಥದ್ದು. ಒಬ್ರು ಗುರುಬಂಧು ಒಬ್ರು ನಮ್ಮ ವೆಂಕಟಾಚಲ ಗುರುಗಳ ಬಳಿಯಲ್ಲಿ ಪರಕಾಯ ಪ್ರವೇಶದ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಗುರುಗಳೇ, ಪರಕಾಯ ಪ್ರವೇಶದ ಬಗ್ಗೆ ನನ್ಗೊಂಚೂರು ಮಾಹಿತಿ ಬೇಕಾಗಿತ್ತು. ಸತ್ತೋಗಿದ್ರು ಕೂಡ ಸತ್ತಿರ್ತಕ್ಕಂತಹ ದೇಹಕ್ಕೆ ಗುರುವಾಗಿರ್ತಕ್ಕಂಥವನು ಪರಕಾಯ ಪ್ರವೇಶವನ್ನ ಮಾಡಿ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನಮ್ಗೆ ಬೇರೆ ಬೇರೆ ಚರಿತ್ರೆಯಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ನಮ್ಗೆ ಮಾಹಿತಿ ಸಿಗುತ್ತಲ್ಲ, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಂತ ಗುರುಬಂಧು ಒಬ್ರು ಮನವಿ ಮಾಡ್ಕೊಂಡಾಗ, ಅಲ್ಲಿ ಒಂದು ಸತ್ತೋಗಿರ್ತಕ್ಕಂತಹ ಒಂದು ಗೊದ್ದ ಬಿದ್ದಿರುತ್ತಂತೆ. ಆ ಗೊದ್ದದ ಹತ್ರ ವೆಂಕಟಾಚಲ ಗುರುಗಳು ಬೆರಳನ್ನ ಮಾಡಿ ತೋರಿಸ್ತಾರೆ, ಕೇಳ್ತಾರಂತೆ ಅದೇನಮ್ಮ ಅದು ಅಂತ. ಆಗ ಆ ಗುರುಭಕ್ತೆ ಹೇಳ್ತಾರಂತೆ, ಅದು ಯಾವಾಗ್ಲೂ ಸತ್ತೋಗಿರ್ತಕ್ಕಂತಹ ಗೊದ್ದ ಗುರುಗಳೇ ಅಂತ. ಆಗ ಗುರುಗಳು ತಮ್ಮ ಎಡಗೈಯಿನ ತೋರು ಬೆರಳನ್ನ ಮುಟ್ಟಿ, ಆ ಗೊದ್ದದ ಮೇಲೆ ಮುಟ್ಟಿ, ಅದು ನಡೀತಾ ಇದೆಯಾ ನೋಡಮ್ಮ ಅಂತ ಗುರುಗಳು ಕೇಳಿದಾಗ ಅದೇನ್ ಆಶ್ಚರ್ಯ, ಸತ್ತಿರ್ತಕ್ಕಂತಹ ಗೊದ್ದ ಗುರುಗಳು ತಮ್ಮ ಎಡಗೈಯನ್ನ ಮುಟ್ಟಿದ ಸ್ವಲ್ಪ ಕ್ಷಣದ ನಂತರ ಆ ಗೊದ್ದ ನಡಿಲಿಕ್ಕೆ ಶುರುವಾಗುತ್ತಂತೆ. ಅದನ್ನ ಆಮೇಲೆ ಗುರುಗಳ ಎಡಗೈ ತೋರು ಬೆರಳು ಅದು ನಿಷ್ಕ್ರಿಯ ಆಗತ್ತಂತೆ. ಅದೇನು ಕೆಲಸ ಮಾಡ್ದಾರ, ಅದನ್ನ ಎತ್ತಲಿಕ್ಕೆ ಆಗ್ದಾರ, ಅದನ್ನ ಮೂವ್ ಮಾಡ್ಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ನಿಷ್ಕ್ರಿಯ ಆಗತ್ತಂತೆ ಗುರುಗಳ ಎಡಗೈ. ಆ ಗೊದ್ದ ನಡಿಲಿಕ್ಕೆ ಶುರುವಾಗಿತ್ತಂತೆ. ಆಗ ಆ ಗುರುಭಕ್ತಿಗೆ ಭಯ ಆಗಿ, ಗುರುಗಳೇ, ನಿಮಗೆ ಪರಕಾಯ ಪ್ರವೇಶ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತ ನಾನು ನಂಬ್ತೇನೆ, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಅಂತ ಗುರುಗಳ ಹತ್ರ ಕೇಳ್ಕೊಂಡಾಗ ಗುರುಗಳು ನಸುನಗ್ತಾ ಹೇಳ್ತಾರಂತೆ, ನೋಡಮ್ಮ, ಗುರು ಆಗಿರ್ತಕ್ಕಂಥವನಿಗೆ ಪಂಚಭೂತಗಳೂ ಅಧೀನ ಆಗಿರ್ತವೆ. ಅಷ್ಟಸಿದ್ಧಿಗಳು ಕೂಡ ಗುರುವಿನ ವಾಕ್ಯವನ್ನ ನಡೆಸಲಿಕ್ಕೆ ಕಾಯ್ತಾ ಇರ್ತವೆ ಕಣಮ್ಮ. ಹಂಗಾಗಿ ಗುರುವನ್ನ ಹಂಗೆಲ್ಲ ಪರೀಕ್ಷೆ ಮಾಡಬಾರ್ದು. ಕಾಫಿ ಕುಡಿಲಿ, ಆರೋಯ್ತು, ಕಾಫಿ ಕುಡಿಬೇಕು ಅಂತ ಗುರುಗಳು ನಸುನಕ್ಕಿ ಕಾಫಿಯನ್ನ ಕುಡಿತಾರಂತೆ. ಹಂಗೆ ಗುರುಗಳು ಸುಮಾರು ಈ ತರ ಪವಾಡಗಳನ್ನ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದ್ಸಾರಿ ಸಕರಾಯ ಪಟ್ಟಣದವರೇ ಆಗಿರ್ತಕ್ಕಂತಹ ಒಬ್ಬ ಯುವಕ ಒಬ್ರು ಬೆಂಗಳೂರಿನಿಂದ ಊರಿಗೆ ಬರಬೇಕು ಅಂತೇಳಿ ಅವರು ಮೆಜೆಸ್ಟಿಕ್ಗೆ ಬರ್ತಾರಂತೆ. ಮೆಜೆಸ್ಟಿಕ್ ಬಂದಾಗ ಅಲ್ಲಿ ಗುರುಗಳು ಆ ಬಸವನಗುಡಿಯಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಕಾಲೇಜಿನ ಬಳಿ ಗುರುಗಳು ಯಾರನ್ನು ಕಾಯ್ತಾ ನಿಂತಿರ್ತಕ್ಕಂಥದ್ದನ್ನ ಆ ಸಕರಾಯ ಪಟ್ಟಣದ ಯುವಕ ನೋಡ್ತಾನೆ. ಅದಾದ್ಮೇಲೆ ಬಸ್ನಿಂದ ಇಳಿದು ಗುರುಗಳ ಬಳಿಗೆ ಹೋಗ್ಬೇಕು, ಗುರುಗಳನ್ನ ಮಾತಾಡಿಸ್ಬೇಕು ಅನ್ನೋದ್ರೊಳಗಡೆ ಗುರುಗಳು ಆಟೋ ಹತ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರಂತೆ. ಗುರುಗಳು ಸಿಗೋದೇ ಇಲ್ವಂತೆ. ಅದಾದ್ಮೇಲೆ ಹೆಂಗೂ ಆ ಸಕರಾಯ ಪಟ್ಟಣಕ್ಕೆ ಯುವಕ ಹೋಗ್ತಾ ಇದ್ನಲ್ಲ, ಸಕರಾಯ ಪಟ್ಟಣಕ್ಕೆ ಬಂದು ವಿಚಾರಿಸಿದಾಗ, ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ, ಆ ಮನೆಯಲ್ಲಿ ವಿಚಾರಿಸಿದಾಗ, ಗುರುಗಳು ಇವತ್ತು ಬೆಳಿಗ್ಗೆ ಎಲ್ಲಾದ್ರೂ ಬೆಂಗಳೂರಿಗೆ ಬಂದಿದ್ರಲ್ಲ ಗುರುಗಳು ಅಂತ ವಿಚಾರಿಸಿದಾಗ, ಆ ಮನೇಲಿ ಇರ್ತಕ್ಕಂಥವ್ರು ಹೇಳ್ತಾರೆ, ಇಲ್ಲ, ಗುರುಗಳು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದಾರೆ, ಸಕರಾಯ ಪಟ್ಟಣದಲ್ಲೇ ಇದ್ದಾರೆ ಅಂತ ವಿಚಾರ ತಿಳಿಯುತ್ತೆ. ಆ ವಿಚಾರವನ್ನ ವೆಂಕಟಾಚಲ ಗುರುಗಳಿಗೆ ಕೇಳಿದಾಗ ಗುರುಗಳು ಹೇಳ್ತಾರೆ, ಏನೋ ಒಂಚೂರು ಕೆಲಸ ಇತ್ತು ಕಣಯ್ಯ, ಅದಕ್ಕೆ ಬಂದಿದ್ದೆ ಬೆಂಗಳೂರಿಗೆ, ಇದನ್ನ ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡ ಅಂತ ಗುರುಗಳು ಆ ಸಕರಾಯ ಪಟ್ಟಣದ ಯುವಕನಿಗೆ ಹೇಳ್ತಾರಂತೆ. ಅಂದ್ರೆ ಪರಕಾಯ ಪ್ರವೇಶ ಅನ್ನುವಂಥದ್ದು ಒಂದೇ ಕಡೆ ಇದ್ಕೊಂಡು ಎರಡೆರಡು ಕಡೆ ಪ್ರತ್ಯಕ್ಷ ಆಗುವಂಥದ್ದನ್ನ ನಾವು ಎಲ್ಲೋ ಕೇಳಿರ್ತೀವಿ, ಎಲ್ಲೋ ಓದಿರ್ತೀವಿ, ಯಾವುದೋ ಫಿಲಮಲ್ಲಿ, ಗುರುಗಳ ಫಿಲಮಲ್ಲಿ ಮಹಿಮೆ ಪವಾಡಗಳ ಒಂದು ರೀತಿಯಲ್ಲಿ ನಾವು ನೋಡಿರ್ತೀವಿ. ಆದರೆ ಬಹುಶಃ ನಮ್ಮ ವೆಂಕಟಾಚಲ ಗುರುಗಳು ಅವೆಲ್ಲವನ್ನ ಮಾಡಿದ್ರು. ಆ ಸಿದ್ಧಿ ಎನ್ನುವಂಥದ್ದು, ಆ ಪ್ರಸಿದ್ಧಿ ಎನ್ನುವಂಥದ್ದು ಅದರ ಬೆನ್ನಿಂದೆ ಹೋಗ್ದರ, ಅದನ್ನ ಅಂಟಿಸ್ಕೊಳ್ದರ, ಅವನ್ನ ಮೀರಿ ನಿಂತಿದ್ರು ಗುರುಗಳು ಅನ್ನುವಂಥದ್ದು. ಹಂಗಾಗಿ ನಾವು ಸಮರ್ಥವಾಗಿ ಗುರುವನ್ನ ನಾವು ನಂಬಿದ್ವಿ ಅಂದ್ರೆ ಆ ಸಂದೇಹ ಇಲ್ಲದೆ ನಾವು ದಡವನ್ನ ಸೇರ್ಬೋದು. ನಮಗೆ ಯಾವುದೇ ರೀತಿಯ ಕಷ್ಟ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಎಲ್ಲ ಗೊತ್ತಿರುತ್ತೆ ಗುರುಗಳಿಗೆ. ಕಾಲ ಬಂದಾಗ ಅದನ್ನ ಅವನು ನಾಶ ಮಾಡ್ತಾರೆ, ಅದರಿಂದ ನಮಗೆ ಬಿಡುಗಡೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ನೆಮ್ಮದಿಯನ್ನ ಕೊಡ್ತಾರೆ. ಆದರೆ ಅವರನ್ನ ನಾವು ಮೊದಲು ಅನನ್ಯವಾಗಿ ನಂಬಬೇಕು. ನಂಬಿಕೆ ಎನ್ನುವಂಥದ್ದು, ಶ್ರದ್ಧೆ ಎನ್ನುವಂಥದ್ದು ಇಲ್ಲಿ ಕೆಲಸ ಮಾಡುತ್ತೆ. ಇದು ಕೆಲವೊಬ್ಬರಿಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಈ ತರ ಪವಾಡಗಳನ್ನ ಮಾಡಿದ್ರಾ ಅಂತ.
ಅನ್ನಿಸ್ತದೆ. ಯಾಕೆಂದ್ರೆ ಈ ಗುರುವಿನ ವ್ಯಾಪ್ತಿಗೆ ಬರದೇ ಇರ್ತಕ್ಕಂಥವ್ರಿಗೆ, ಗುರು ಅಂತಕ್ಕಂಥವನು ಯಾರು ಅನ್ನುವಂಥದ್ದೇ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಬಹುಶಃ ಇದೇನೋ ಕತೆ ಅಥವಾ ಇದೇನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಉತ್ಪ್ರೇಕ್ಷೆ ಅನ್ನಿಸ್ಬಹುದು. ಆದರೆ ಗುರುವಿನ ವ್ಯಾಪ್ತಿಗೆ ಬಂದಿರತಕ್ಕಂಥವ್ರಿಗೆ ಇದು ಅರ್ಥ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಪವಾಡಗಳನ್ನ, ಇನ್ನೂ ಒಂದು ವಿಚಾರಗಳನ್ನ, ತತ್ವಗಳನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಅಲ್ಪ ವಿರಾಮ ಕೊಡ್ತಾ ಇದ್ದೇನೆ.